ಇವತ್ತು ಎಲ್ಲ ನ್ಯಾಷನಲ್ ಚಾನೆಲ್ಗಳಲ್ಲಿ, ರಾಷ್ಟ್ರೀಯ ಮಾಧ್ಯಮಗಳಲ್ಲಿ, ಪೇಪರ್ನಲ್ಲಿ ಮತ್ತು ದೊಡ್ಡ ದೊಡ್ಡ ನೇತಾರರು ಅವರ ಬಾಯಲ್ಲಿ ಉನ್ನಾವ ಪ್ರಕರಣದ ರೇಪಿಸ್ಟ್ ಕುಲ್ದೀಪ್ ಸಿಂಗ್ ಸೆಂಗರ್ ಬಿಡುಗಡೆಯಾಗಿದ್ದ ಬಗ್ಗೆ ದೆಹಲಿ ಹೈಕೋರ್ಟ್ ಆ ಒಬ್ಬ ರೇಪಿಸ್ಟ್ ಕೊಲೆಗಡಕನಿಗೆ ಅವನ ಒಂದು ಲೈಫ್ ಸೆಂಟೆನ್ಸನ್ನು ಸಸ್ಪೆಂಡ್ ಮಾಡ್ತು. ಎಲ್ಲ ಚಾನಲ್ನವರು ಮಾತಾಡ್ತಾ ಇದ್ದಾರೆ, ಎಲ್ಲ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ನ್ಯಾಯ ಸಿಗಲೇಬೇಕು, ಈ ದೇಶದ ನ್ಯಾಯ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳ್ತಾರೆ. ಆನಂತರ ಮೋದಿಜಿಯವರು ಟ್ವೀಟ್ ಮಾಡ್ತಾರೆ. ಎಲ್ಲರೂ ಕೂಡ, ಎಲ್ಲ ಪಕ್ಷದವರು ಕೂಡ ನ್ಯಾಯ ಸಿಗಲೇಬೇಕು, ಅವನಿಗೆ ಜೈಲಿಗೆ ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಒಳ್ಳೆಯದು. ಅವನಿಗೆ ಬರೀ ಶಿಕ್ಷೆ ಅಲ್ಲ, ಜೈಲು ಶಿಕ್ಷೆ ಅಲ್ಲ, ಗಲ್ಲು ಶಿಕ್ಷೆ ಆಗಬೇಕು. ಈ ದೇಶದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಅತ್ಯಾಚಾರಿಗೂ ಕೂಡ ಗಲ್ಲು ಶಿಕ್ಷೆ ಆಗಲೇಬೇಕು. ಅದು ನಮ್ಮ ನಿಲುವು. ಈ ವಿಷಯನ ಈಗ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅವನು ಒಂದಿಷ್ಟು ವರ್ಷ ಆದರೂ ಕೂಡ ಜೈಲಿನಲ್ಲಿದ್ದ. ಕುಲ್ದೀಪ್ ಸಿಂಗ್ ಸೆಂಗರ್ ಉತ್ತರ ಪ್ರದೇಶ ಉನ್ನಾವದ ಮಾಜಿ ಶಾಸಕ. ಕಾನೂನು ಒಂದು ವೇಳೆ ಇಲ್ಲದೆ ಹೋಗಿದ್ರೆ ಮಾಜಿ ಅಲ್ಲ, ಹಾಲಿ ಶಾಸಕನೇ ಇರ್ತಿದ್ದ ಅವನು. ಆ ಸಂತ್ರಸ್ತೆಯ ಬಾಲಕಿಯ ಕುಟುಂಬವನ್ನು ಯಾವ ರೀತಿ ಟಾರ್ಗೆಟ್ ಮಾಡಿದರು ಅಂತ ಹೇಳಿದರೆ, ಒಂದು ಸಾರಿ ಅವರು ಕಾರಲ್ಲಿ ಹೋಗಬೇಕಾದ್ರೆ, ಅಡ್ವೊಕೇಟ್ ಜೊತೆಗೆ ಕಾರಲ್ಲಿ ಹೋಗಬೇಕಾದ್ರೆ ಇಡೀ ಕಾರನ್ನೇ ಲಾರಿ ಯಂತ್ರ ಗುದ್ದಿಸಿ ಆಕ್ಸಿಡೆಂಟ್ ಮಾಡ್ತಾರೆ. ಆ ಲಾರಿಗೆ ನೇಮ್ ಪ್ಲೇಟ್ ಕೂಡ ಇರೋದಿಲ್ಲ. ಪೊಲೀಸರು ಕೂಡ ಫಸ್ಟ್ ಅತ್ಯಾಚಾರ ಆದ ಮೇಲೆ ಆ ಬಾಲಕಿ ಪೇರೆಂಟ್ಸ್ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಬೈದು ಕಳಿಸ್ತಾರೆ. ಇದು ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ಬಿಡ್ತದೆ. ಈ ಥರ ಪೊಲೀಸ್ ವ್ಯವಸ್ಥೆ ಇದೆಯಾ ಉತ್ತರ ಪ್ರದೇಶದಲ್ಲಿ? ಒಬ್ಬ ರೇಪ್ ವಿಕ್ಟಿಮಿಗೆ ದೂರೇ ತಗೊಳ್ಳಿಲ್ಲ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಒಂದಲ್ಲ ಬೆಳ್ತಂಗಡಿ ಪೊಲೀಸರು ಇಂಥವು ನಿರಂತರವಾಗಿ ಇಡೀ ಎಂಟೈರ್ ಅವರ ಸರ್ವಿಸ್ ಪೂರ್ತಿ ಅದನ್ನೇ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಯಾರಾದರೂ ಇಲ್ಲಿ ನನ್ನ ಮಗಳು ಕಾಣೆಯಾಗಿದ್ದಾಳೆ, ಇಲ್ಲಿ ಸತ್ತು ಹೋಗಿದ್ದಾಳೆ, ನನ್ನ ಮಗ ಸತ್ತಿದ್ದಾನೆ, ನಮ್ಮ ಅಪ್ಪ ಸತ್ತಿದ್ದಾನೆ ಅಂತ ಸ್ಟೇಷನಿಗೆ, ಬೆಳ್ತಂಗಡಿ ಸ್ಟೇಷನಿಗೆ ದೂರು ಕೊಡೋಕ್ಕೆ ಹೋದರೆ ನೀವು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತೀರಿ. ದೂರು ಕೊಡಬಾರ್ದು. ಉನ್ನಾವದಲ್ಲಿ ಒಂದು, ಇಲ್ಲಿ ನೂರಾರು. ಒಬ್ಬರು ದೊಡ್ಡ ದೊಡ್ಡ ಚಾನಲ್ಗಳು ಮಾತಾಡೋದು ಬಿಡಿ, ಅದೇ ರಿಪಬ್ಲಿಕ್ ಟಿವಿ ಚಾನಲ್ ಅರ್ನಬ್ ಗೋಸ್ವಾಮಿ ಇವತ್ತು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ಕುಲ್ದೀಪ್ ಸಿಂಗ್ ಸೆಂಗರ್ಗೆ ಯಾಕೆ ಶಿಕ್ಷೆ ಆಗಲಿಲ್ಲ, ಅವನಿಗೆ ಯಾಕೆ ಏನೋ ಸಸ್ಪೆಂಡ್ ಮಾಡಿದರು, ಅವನ ಶಿಕ್ಷೆಯನ್ನು ಯಾಕೆ ಕಡಿಮೆ ಮಾಡಿದರು, ಯಾಕೆ ಅವನಿಗೆ ಬೇಲ್ ಕೊಟ್ಟರು, ಭಯಂಕರವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಅದೇ ಅರ್ನಬ್ ಗೋಸ್ವಾಮಿಯ ಅವರ ಒಂದು ಚಾನಲ್ ಕರ್ನಾಟಕದಲ್ಲಿಯೂ ಇದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲರೂ ಅರ್ಬನ್ ನಕ್ಸಲೈಟ್ ಅಂತ ಕರಿತಾ ಇದ್ದಾರೆ. ಹಾಗಿದ್ದರೆ ಅರ್ನಬ್ ಗೋಸ್ವಾಮಿ ಅವರು ಅರ್ನಬ್ ನಕ್ಸಲೈಟಾ? ಅಂದರೆ ಕರ್ನಾಟಕದಲ್ಲಿ ಏನಾದರೂ ಅತ್ಯಾಚಾರದ ವಿರುದ್ಧವಾಗಿ ಮಾತಾಡಿದರೆ, ಧ್ವನಿ ಎತ್ತಿದರೆ ಅರ್ಬನ್ ನಕ್ಸಲೈಟ್, ರೈತರ ಬಗ್ಗೆ ಮಾತಾಡಿದರೆ ಅರ್ಬನ್ ನಕ್ಸಲೈಟ್, ಯಾವುದೇ ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ಮಾತಾಡಿದರೆ ಅರ್ಬನ್ ನಕ್ಸಲೈಟ್. ಹಾಗಿದ್ರೆ ಈಗ ಅರ್ನಬ್ ಗೋಸ್ವಾಮಿ ಅವ್ರನ್ನೂ ಕೂಡ ಇಲ್ಲಿಯ ಅವರದೇ ಟಿ ವಿ ಚಾನಲ್ನವರು ಅರ್ಬನ್ ನಕ್ಸಲೈಟ್ ಅಂತ ಕರಿಬೇಕಲ್ಲ. ಈಗ ಅದಕ್ಕೆ ಅರ್ನಬ್ ಗೋಸ್ವಾಮಿ ಅವ್ರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ, ನಮ್ಮ ಅರ್ಬನ್ ನಕ್ಸಲೈಟ್ ಕ್ಲಬ್ಬಿಗೆ ಸೇರ್ಕೊಂಡಲ್ಲ. ಯಾಕಂತ ಹೇಳಿದರೆ ಇಲ್ಲಿ ನೂರಾರು ಅತ್ಯಾಚಾರ ಕೊಲೆಗಳನ್ನು ಪ್ರಶ್ನೆ ಮಾಡಿ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಆರ್ ಅಶೋಕ್ ಅವರು, ಅರ್ಬನ್ ಹೆಗ್ಗಣ ಅಂತ ಕರಿಬೋದು ಅವ್ರಿಗೆ, ಅವರು ನಮ್ಮನ್ನು ಅರ್ಬನ್ ನಕ್ಸಲೈಟ್ ಅಂತ ಕರೀತಾರೆ. ಸುನೀಲ್ ಕುಮಾರ್ ಅವರು ಹೇಳ್ತಾರೆ ಅರ್ಬನ್ ನಕ್ಸಲೈಟ್ ಅಂತ. ಈಗ ಅರ್ನಬ್ ಗೋಸ್ವಾಮಿ ಅವರೇ ನ್ಯಾಯ ಸಿಗಬೇಕು ಅಲ್ಲಿ ಅತ್ಯಾಚಾರ ಸಂತ್ರಸ್ತೆಗೆ, ಉತ್ತರ ಪ್ರದೇಶದ ಉನ್ನಾವ್ ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಅಂಥೇಳಿ ಯಾರ್ಯಾರು ಹೇಳಿದ್ದಾರೆ ನೋಡಿ. ರಾಹುಲ್ ಗಾಂಧಿ ಅವರು ಹೇಳಿದರು, BJPಯ ಅನೇಕ ಮುಖಂಡರು ಹೇಳಿದರು. ಅವರೆಲ್ಲರೂ ಕೂಡ ಹಾಗಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು, ಶಾಸಕರು, ಸಂಸದೆಯರು ಎಲ್ಲರೂ ಹೇಳ್ತಾ ಇದ್ದಾರೆ ನ್ಯಾಯ ಸಿಗಬೇಕು, ಕುಲ್ದೀಪ್ ಸಿಂಗ್ ಸೆಂಗರ್ಗೆ ಶಿಕ್ಷೆ ಆಗಬೇಕು ಅಂಥೇಳಿ. ಹಾಗಿದ್ರೆ ಅವರೆಲ್ಲರೂ ಕೂಡ ಅರ್ಬನ್ ನಕ್ಸಲೈಟೇನಾ? ನಾನು ಕೇಳೋದು, ಈ ಜರ್ನಲಿಸಮ್ ಮತ್ತು ನಾಯಕರಿಗೆ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ನ್ಯಾಷನಲ್ ಲೆವೆಲಲ್ಲಿ ಇವರು ಮಾತಾಡ್ತಾ ಇದ್ದಾರೆ, ನ್ಯಾಷನಲ್ ಲೆವೆಲ್ ಜಸ್ಟಿಸ್ ಬೇಕಾತಂತ ಹೇಳಿದರೆ ಒಂದು ನ್ಯಾಯ ಸಿಗಬೇಕು, ಅಲ್ಲೇ ಒಂದು ಸ್ಟ್ಯಾಂಡರ್ಡು. ಆದರೆ ಅದೇ ಟಿ ವಿ ಚಾನಲ್ನ ಒಂದು ಫ್ರಾಂಚೈಸಿ, ಒಂದು ಭಾಗ ಕರ್ನಾಟಕದಲ್ಲಿ ಸಂತ್ರಸ್ತೆಯ ಕುಟುಂಬವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ರಿ. ಸಂತ್ರಸ್ತೆ ಕುಟುಂಬ ಆಯಿತು. ಚಿಕ್ಕ ಕೆಂಪಮ್ಮ ಅನ್ನೋರು, ನಾನು ನೋಡಿದ್ದೀನಿ, ಸೌಜನ್ಯಾಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗೋದನ್ನು ನೋಡಿದ್ದೀನಿ ಅಂತ ಹೇಳಿ
ಬರೀ ಮಾಧ್ಯಮದಲ್ಲಿ ಇಷ್ಟು ಹೇಳಿಲ್ಲ ಅವರು, SITಗೂ ಕೂಡ ಹೋಗಿ ರಿಟರ್ನ್ ದೂರು ಕೊಟ್ಟು ಬಂದರೆ ಇವ್ರು ಹೋಗ್ಬಿಡ್ತಾರೆ ಟಿ ವಿ ಚಾನಲ್ನವರು, ಹಿಂದೆ ಅವ್ರ ಮನೆಗೆ ಅವ್ರ ಊರಿಗೆ ಹೋಗಿ ಅವ್ರದ್ದು ಇಂಟರ್ವ್ಯೂ ಮಾಡಿ ಮತ್ತೆ ಒಂದು ಸುಳ್ಳು ಇದನ್ನು ಹೇಳ್ತಾರೆ, ಪ್ರಸಾರ ಮಾಡ್ತಾರೆ. ಚಿಕ್ಕ ಕೆಂಪಮ್ಮ ಉಲ್ಟಾ ಹೊಡೆದ್ರು. ಇವ್ರಿಗೆ ಯಾಕ್ರಿ ಬೇಕು? ಉಲ್ಟಾ ಹೊಡೆಸೋ ಕಾಂಟ್ರಾಕ್ಟ್ ಇವ್ರು ಯಾಕ್ರಿ ತಗೊಂಡಿದ್ದಾರೆ? ಸುಜಾತಾ ಭಟ್ ಉಲ್ಟಾ ಹೊಡೆದ್ರು, ಚಿನ್ನಯ್ಯ ಉಲ್ಟಾ ಹೊಡೆದ್ರು. ಅಂದರೆ ಇವರು ಬರೀ ಉಲ್ಟಾ ಹೊಡ್ಸೋಕ್ಕೆ ಟಿ ವಿ ಚಾನಲ್ ಅವರು ಇದ್ದಾರೆ. ಇವರು ಉಲ್ಟಾ ಹೊಡ್ಸೋಕ್ಕೆ ವೆರಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಉಲ್ಟಾ ಯಾರು ಹೊಡಿಸ್ತಾ ಇದ್ದಾರೆ, ಇವರು ಹಿಂದೆ ಇರುವಂಥವ್ರು ಯಾರು, ಇವರಿಗೆ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ.